ದೇವರುಗಳಿಗೆ ನಮಸ್ಕಾರಗಳು. ಏ ಬಡವರ ರಾಸ್ಕಲ್ ಚಾರ್ಜ್ ಮಾತ್ರ ಬಿಡಬೇಕು. ಯಾವುದೋ ಒಂದು ನಾಯಿ ಅಲ್ಲಿ ಹೋಗಿ ತೋರಿಸ್ತು ಅಂತಂದುಬಿಟ್ಟು ಒಬ್ಬನ ಪರಾಪ್ರಾರ ಹಗ್ರಾರಕ್ಕೆ ಸೇರಿಸ್ಬಿಟ್ರಲ್ಲ. ಏನು ಯಾರು ಮಾಡಿದಂಥ ಕೆಲಸ ಮಾಡಿದ್ರ? ಅವರಿಂದ ಎಷ್ಟು ಕುಟುಂಬಗಳು ಜೀವನ ಸಾಗಿಸ್ತಾ ಇತ್ತು, ಅನ್ನ ತಿಂತಾ ಇತ್ತು ಅಂತ ಗೊತ್ತಿತ್ತ ನಿಮಗೆ? ಏನು ಈ ನಮ್ಮ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರು ಮಾಡಿದಂಥ ತಪ್ಪು ಮಾಡಿಬಿಟ್ಟವ್ರ? ಯಾವತ್ತೇ ಆಗಲಿ ಎಲ್ಲರಿಗೂ ಸಮಾನವಾಗಿರೋ ಹಕ್ಕು ಚಲಾಯಿಸಬೇಕೆ ಹೊರತು ನೀವು ಭ್ರಷ್ಟಾಗಿ ಬಾಳಬಾರ್ದು. ಒಂದು ಕಡೆ ಒಳ್ಳೆಯದು ಮಾಡಿ ಕೆಟ್ಟದ್ದು ಮಾಡಿದ್ರೆ ಅದನ್ನು ಕಾನೂನನ್ನಲ್ಲ, ಯಾವತ್ತೂ ನೇರವಾಗಿ ಸ್ವಲ್ಪ ಅದನ್ನು ಆಲೋಚನೆ ಮಾಡಬೇಕು. ಎಲ್ಲರಿಗೂ ಒಂದೇ ರೀತಿ ಇದು ಮಾಡಬೇಕು. ಯಾವ ಕಾರಣಕ್ಕೂ ಒಬ್ಬನ್ನೇ ಟಾರ್ಗೆಟ್ ಮಾಡಬಾರ್ದು. ಇದು ತಪ್ಪು ಕಾನೂನಿಗೆ. ಈ ಕಾನೂನು ಕೂಡ ಯಾವತ್ತೂ ನಮಗೆ ಬಹಳ ಒಂದು ಇದರಲ್ಲಿ ಸಿಗೋದಿಲ್ಲ. ಅದನ್ನು ಅರಿತುಕೊಂಡು ಮಾಡಬೇಕು, ಎಲ್ಲರಿಗೂ ಸಮಾನವಾಗಿ ಮಾಡಬೇಕು. ಅದು ಕಾನೂನು, ಇದು ಅಲ್ಲ. ಎಷ್ಟು ಹೇಳಿದ್ರು ನಿಮ್ಗೆ ಒಂದು ಚೂರು ಗೊತ್ತಾಗ್ತಾ ಇಲ್ಲ. ಅದನ್ನೇ ಎಳಿಬೇಡಿ, ಯಾವುದೇ ಕಾರಣಕ್ಕೆ ಅದನ್ನು ಹೈಲೈಟ್ ಅಂತ ತಗೊಂಡೋಗಬೇಡಿ. ಯಾವುದಾದ್ರೂ ಅದನ್ನು ಬಿಡಿ. ಎಷ್ಟು ಜನ ಇಲ್ಲಿ ನಮ್ಮ ಇದರಲ್ಲಿ ಎಷ್ಟು ಜನ ಇವಕ್ಕೂ ಹೊಟ್ಟೆಗಳು ಊಟ ಇಲ್ದಿರ ನರಳ್ತಾವ್ರೆ. ಅಂಥವ್ರ ಕಡೆ ಮಾತ್ರ ಗಮನ ಹರಿಸಿ ಬಿಡಿ ಇದನ್ನ. ಛೇ ಎಂತ ಆತ ಕೂಡ ಸಮಾಜ ಸೇವಕ. ಎಷ್ಟೋ ಜನರಿಗೆ ತನ್ನ ಕೈಲಾಗಿರೋ ಅಷ್ಟು ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಅದು ಸ್ವಂತ ದುಡಿಮೆಯಿಂದ, ತನ್ನ ಸ್ವಂತ ಶಕ್ತಿಯಿಂದ ಅವರು ಕಡೆ ಪಕ್ಷ ಒಬ್ಬ ಕಡೆಯ ಒಬ್ಬ ಲೈಟ್ ಮ್ಯಾನ್ ತಗೊಂಡು ಹಿಡಿದು ಮೇರು ನಟವರೆಗೂ ಲೆವೆಲ್ನವರೆಗೂ ಹೋಗಿರುವಂಥ ವ್ಯಕ್ತಿ. ಅಂಥವ್ರಿಗೆ ಇದನ್ನು ಮೇಲೆ ಅವರ ಅಪರಾಧ ಅಂತ ಮೇಲೆ ಎತ್ಕೊಂಡೋಗಿ ಇದು ಮಾಡ್ತಾ ಇದ್ದಾರಲ್ಲ. ಏನು ಯಾರು ಮಾಡಿದ್ದಂತ ತಪ್ಪು ಮಾಡಿದ್ರ? ಇದು ಬೇಕಾಗಿ ಅಂತ ಮಾಡಿದ್ರ? ಬೇಕಾಗೆ ಅಂತ ಮಾಡಿದರೆ ಒಂಥರ ಆಗ್ತಾಯಿತ್ತು. ಆದರೆ ಯಾವುದೇ ಕಾರಣ ಬೇಕಾಗಿ ಮಾಡಿದ್ದು ಅಂತಂದ್ರೂ ಅನ್ನಿಸ್ತಾ ಇಲ್ಲ. ಪಾಪ ಅವರು ಕನಿಷ್ಠ ಅಂದರೆ ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ದುಡಿದ್ರೂ ಕೂಡ ಅದರಲ್ಲಿ ಕೇವಲ GST, IST, MST ಅಂತ ಕಟ್ಟೋ ಹಣ ಬರೀ 1 ಪಟ್ಟಾದರೆ 10 ಪಟ್ಟು ಕೊಡ್ತಾರೆ. ಅವ್ರಿಗೆ ಜನರಿಗೋಸ್ಕರನೇ 10 ಪಟ್ಟು ಕೊಡ್ತಾರೆ. ಅಂಥ ನೂರಾರು ಜನ, ಲಕ್ಷಾಂತರ ಜನ ಅಭಿಮಾನಿಗಳು ಅವರಿಂದ ಜೀವನ ಸಾಗಿಸ್ತವ್ರೆ. ಅಂಥದ್ರಲ್ಲಿ ಅವ್ರನ್ನ ಹೋಗಿ ಅಲ್ಲಿ ಕೂಡಾಕಿದ್ದೀರಲ್ಲ. ಇದು ಎಲ್ಲರಿಗೂ ಮಾಡುವಂಥ ಸಮನಾಗಿರುವಂಥದ್ದು ಅನ್ನಿಸ್ತಾ ಇಲ್ಲ. ಅವರೊಬ್ಬರನ್ನೇ ಹೈಲೈಟ್ ಮಾಡಿ ಅವ್ರನ್ನ ಅಲ್ಲಿ ಇಕ್ಕಿದ್ದೀರಲ್ಲ. ಇದೇ 11ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕರೀತದೆ. ಅದಕ್ಕೆಲ್ಲ ಯಾವ ಥರ ಉತ್ತರ ಹೇಳ್ತೀರ ಹೇಳ್ರಿ. ಇದು ಯಾವುದೇ ಕಾರಣಕ್ಕೆ ಅಷ್ಟು ಸರಿ ಅನಿಸೋದಿಲ್ಲ.